Hello ನನ್ನ ಮುದ್ದು ಮಕ್ಕಳೇ, let's begin today's lesson from 6th standard supplementary book English. 4th lesson, the old clock shop. This is the story about Mr. Ray, who has a clock shop and he is a clock repairer, watch repairer. So when he meet with a stranger, the conversation between them, this Ray is a deaf person. Deaf means he can't hear. ಕಿವಿ ಕೇಳಿಸಲ್ಲ ಅವರಿಗೆ. So what all the things happen in this shop, let us see. And one more thing, let me tell you, goodness is always rewarded. ಅಂದರೆ ಒಳ್ಳೆತನನ ಯಾವಾಗಲೂ ಅಪ್ರಿಷಿಯೇಟ್ ಮಾಡುವಂಥದ್ದೇ. So what goodness this Mr. Ray is going to do with this stranger, we'll see that. ಏನು ಒಳ್ಳೆತನ ಮಾಡಿರ್ತಾರಂತೆ. ಓಕೆ, it's Christmas Eve and closing time for shops. Ray's old clock shop is still open. Two shoppers call at this late hour. Christmas Eve had arrived. At last minute, shoppers were going home. A thick white sheet of snow lay over Salt Lake City, USA. So it is the story which is happening in the United States of America. It's in Christmas time and it's very thick and white sheet of snow is there. Andre tumba chali ide, snow fall ಆಗ್ತಾ ಇದೆ, and it is the last minute for all the shoppers to close the shop and to go at home. Yet the lights were still burning in the old clock shop as Ray, its old deaf owner, ಈ ಓಲ್ಡ್ ಡೆಫ್ ಓನರ್, ಕಿವಿ ಕೇಳಿಸಿರೋ ಓನರಿನ ಶಾಪಲ್ಲಿ ಇನ್ನೂ ಲೈಟ್ಸ್ ಬರ್ನ್ ಆಗ್ತಾ ಇದೆ. ವರ್ಕ್ಡ್ ಆನ್ ಅ ಕ್ಲಾಕ್ ಹಿ ಹ್ಯಾಡ್ ಸೋಲ್ಡ್ ದ್ಯಾಟ್ ಡೇ. ಏನು ಮಾಡಬೇಕು, ಯಾವುದೋ ಒಂದು ಕ್ಲಾಕ್ ಮೇಲೆ ವರ್ಕ್ ಮಾಡ್ತಾ ಇರ್ತಾನೆ, ಅದನ್ನು ಸೇಲ್ ಮಾಡೋಣ ಅಂತ ರಿಪೇರ್ ಮಾಡ್ತಾ ಇರ್ತಾನೆ. ಸೊ ಹ್ಯಾವಿಂಗ್ ಫಿನಿಶ್ಡ್ ಹಿಸ್ ವರ್ಕ್, ರೇ ಸ್ಟುಡ್ ಅಪ್ ಆ್ಯಂಡ್ ವಾಸ್ ಆನ್ ಹಿಸ್ ವೇ ಟು ದ ಬ್ಯಾಕ್ ರೂಮ್ ವೆನ್ ಹಿ cold rush of air from the front door hit the back of his neck. ಅವನು ವರ್ಕ್ ಫಿನಿಷ್ ಮಾಡ್ಕೊಂಡು ಹೋಗಬೇಕು ಅಂದಾಗ ಅವನಿಗೇನಾಗುತ್ತೆ, ಕೋಲ್ಡ್ ರಶ್ ಆಫ್ ಏರ್, ಅಂದರೆ ಡೋರ್ ಕ್ಲೋಸ್ ಆಗಿರ್ತಾರಲ್ಲ, ಡೋರ್ ಓಪನ್ ಮಾಡಿದ ಕೂಡ ಏನಾಗುತ್ತೆ, ಒಂದು ಥಂಡಿ ಏರ್ ಬರುತ್ತಲ್ಲ, ಆ ಥರದ ಏರ್ ಬರುತ್ತೆ ಫ್ರಂಟ್ ಡೋರಿಂದ. ಹಿ ಟರ್ನ್ ಟು ಮೀಟ್ ದ ಲಾಸ್ಟ್ ಮಿನಿಟ್ ಶಾಪರ್. ಹಾಗೆ ಟರ್ನ್ ಮಾಡ್ತಾನೆ, ಶಾಪ್ ಕ್ಲೋಸ್ ಮಾಡ್ಬೇಕಂತಿರ್ತಾನೆ, ಲಾಸ್ಟ್ ಮಿನಿಟಿಗೆ ಒಂದು ಶಾಪರ್ ಬಂದಿದ್ದಾರೆ ಅಂತ ಹಿ ವಾಂಟೆಡ್ ಟು ಮೀಟ್ ದ್ಯಾಟ್. But his old wise eyes told him that he was not a shopper. He saw two men, one in his 20s and the other closer to 50. ಏನು ಮಾಡ್ತಾನೆ, ಏನೋ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದಾರೆ ಅಂದರೆ, ಇವನು ಓಲ್ಡ್ ಇರ್ತಾನಲ್ಲ, ಇವನಿಗೆ ಅವ್ನ ಸಿಕ್ಸ್ ಸೆನ್ಸ್ ಏನು ಹೇಳುತ್ತೆ, ದೇ ಆರ್ ನಾಟ್ ದ ಶಾಪಿಂಗ್ ಮಾಡೋಕ್ಕೆ ಬಂದಿಲ್ಲ. ಅದರಲ್ಲಿ ಇಬ್ಬರು ಜನ ಬರ್ತಾರೆ, ಒಬ್ಬನು 20 ಇಯರ್ಸಿಂದ ಇರ್ತಾನೆ, ಓಲ್ಡ್ ಯಂಗ್ ಪರ್ಸನ್, ಇನ್ನೊಬ್ಬನು 50 ಇಯರ್ಸಿಂದ ಇರ್ತಾನೆ, ಸ್ವಲ್ಪ ಓಲ್ಡ್. ಇವರಿಗೆ ಅರ್ಥ ಆಗುತ್ತೆ ಇವರು ಶಾಪಿಂಗ್ ಮಾಡೋಕ್ಕೆ ಬಂದಿಲ್ಲ ಅಂತ. ದ ಯಂಗರ್ ಮ್ಯಾನ್ ರಿಮೇನ್ಡ್ ಅಟ್ ದ ಡೋರ್ ಆ್ಯಂಡ್ ದ ಓಲ್ಡರ್ ಮ್ಯಾನ್ ಅಪ್ರೋಚ್ ದ ಕೌಂಟರ್ ವಿತ್ ನೋ ಸೈನ್ ಆಫ್ ದ ಫ್ರೆಂಡ್ಲಿನೆಸ್ ಇನ್ ಹಿಸ್ ಐಸ್. ಅವನು 20 ಇಯರ್ಸಿನ ಹುಡುಗ ಡೋರ್ ಹತ್ರನೇ ನಿಂತ್ಕೋತಾನೆ, 50 ಇಯರ್ಸಿನ ಒಳಗೆ ಬರ್ತಾನೆ, ಬಟ್ ಆ ಥರ ಏನು ಫ್ರೆಂಡ್ಲಿನೆಸ್ ತೋರಿಸಲ್ಲ, ಒಂದು ಐಸಲ್ಲಿ ಸುಮ್ಮನೆ ನಿಂತ್ಕೊಂಡಿರ್ತಾನೆ. ರೇ ವಾಸ್ ಏಬಲ್ ಟು ಹೈಡ್ ಹಿಸ್ ಗ್ಲೋಯಿಂಗ್ ಫಿಯರ್ ಆ್ಯಸ್ ಹಿ ವಾಸ್ ಸ್ಲೋಲಿ ಪುಶ್ಡ್ ದ ನೋಟ್ ಪ್ಯಾಡ್ ಆ್ಯಂಡ್ ದ ಪೆನ್ಸಿಲ್ ಅಕ್ರಾಸ್ ದ ಕೌಂಟರ್. ಇವನಿಗೆ ಭಯ ಆಗುತ್ತೆ, ಯಾಕಪ್ಪ ಇವನು ಈ ಥರ ಇದ್ದಾನೆ ಅಂದ್ಕೊಂಡು ಇವನು ಒಂದು ಸಲ ಸ್ಟ್ರೇಂಜ್ ಲುಕ್ಕಲ್ಲಿ ನಿಂತ್ಕೊಂಡಿರ್ತಾನೆ. ಬಟ್ ಇವನು ಡೆಫ್ ಆಗಿರ್ತಾನೆ, ಕಿವಿ ಕೇಳಿಸಲ್ಲ, ಏನು ಬೇಕು ಅಂತ ಬರೆದು ಕೇಳೋಕ್ಕೆ ಇವನೇನು ಮಾಡ್ತಾನೆ, ನೋಟ್ ಪ್ಯಾಡ್ ಮತ್ತು ಪೆನ್ಸಿಲ್ ಮುಂದೆ ಕೌಂಟ್ರ್ ಮುಂದೆ ಇಡ್ತಾನೆ, ಇವನು ಬರಲಿ ಅಂತ. He smiled at the unfriendly face, then pointed to his ears and shook his head from side to side. The quick look of surprise changed the man's place and he studied the notepad. Then he turned and said nothing to his friend. ಅದನ್ನು ಅವನು ಅಂದರೆ ಗೊತ್ತಿರಲ್ಲ, ಸುಮ್ಮನೆ ಈಗ ನೋಡಬೇಕಲ್ಲ ಅಂತ ಅನ್ಫ್ರೆಂಡ್ಲಿ ಫೇಸ್ ಇರುತ್ತೆ, ಸೊ ಜಸ್ಟ್ ಸ್ಮೈಲ್ ಕೊಡ್ತಾನೆ. ಆನಂತರ ದೆನ್ ಪಾಯಿಂಟೆಡ್ ಟು ಹಿಸ್ ಇಯರ್, ಅವನದು ಇಯರ್ಸಿಗೆ ಏನು ಕೇಳಿಸಲ್ಲ, ಅದಕ್ಕೆ ಅದನ್ನು ಪಾಯಿಂಟ್ ಮಾಡಿ ತೋರಿಸ್ತಾನೆ. ದೆನ್ ನೋಟ್ ಪ್ಯಾಡನ್ನು ಮುಂದಿಡ್ತಾನೆ. ರೇ ಯೂಸ್ಡ್ ಎ ಚಾನ್ಸ್ ಟು ಲುಕ್ ಕ್ಲೋಸ್ಲಿ ಅಟ್ ದ ಮ್ಯಾನ್ಸ್, ಪೇಯಿಂಗ್ ಅಟೆನ್ಷನ್ ಟು ದ ಶೇಪ್ ಆಫ್ ದ ಗನ್ ಆ್ಯಂಡ್ ದ ರೆಸ್ಟ್ಲೆಸ್ ಹ್ಯಾಂಡ್ ಇನ್ ದ ಮ್ಯಾನ್ಸ್ ರೈಟ್ ಕೋಟ್ ಪಾಕೆಟ್. ಅವನಿಗೆ ಕ್ಲೋಸ್ ಲುಕ್ಕಲ್ಲಿ ಮಾಡಿ ನೋಡಿದಾಗ ಇವೊಂದು ಪಾಕೆಟಲ್ಲಿ ಗನ್ ಇರುತ್ತೆ.
ಅವನ ಗ್ಲಾನ್ಸ್ ಮಾಡ್ತಾನೆ, ಗೊನ್ನಿದೆಯಲ್ಲ ಇವನಿಗೆ ಅಂತ. ಇವನು ಮತ್ತು ಸ್ವಲ್ಪ ಭಯ ಪಡ್ತಾನೆ. ಆ್ಯಂಗರ್ ಬಾಯ್ಲ್ಡ್ ವಿದಿನ್, ತುಂಬ ಭಯ ಪಟ್ಬಿಡ್ತಾನೆ. ಬಟ್ ಇಟ್ ವಾಸ್ ಕೆಪ್ಟ್ ಡೌನ್ ಬೈ ಆನ್ ಇನ್ನರ್ ವಾಯ್ಸ್ ಆ್ಯಂಡ್ ದಟ್ ಸೆಡ್ ಬಿ ಸ್ಟಿಲ್. He wrote on the notepad, "May I help you?" For the first time, the older man looked directly the ray and smiled. ಏನಂದರೆ ಅದನ್ನು ನೋಡಿ ಗನ್ ಇಟ್ಕೊಂಡಿದ್ದು ನೋಡಿದ್ರು ಇವನು ಆ ಭಯನ ತನ್ನ ಮುಖದಲ್ಲಿ ತೋರಿಸಲ್ಲ, ನೋಟ್ ಪ್ಯಾಡಲ್ಲಿ ಬರೆದು ತೋರಿಸ್ತಾನೆ. ರೇ, ಮೇ ಐ ಹೆಲ್ಪ್ ಯು, ಏನಾದರೂ ಹೆಲ್ಪ್ ಮಾಡಬೇಕಾ ಅಂತ ಕೇಳ್ಕೊಂಡ್ಕೊಳ್ಳೆ. ಆ ಫಸ್ಟ್ ಟೈಮ್ ಈ 50 ಇಯರ್ಸಿನ ಮನುಷ್ಯ ಏನು ಮಾಡ್ತಾನೆ, ಡೈರೆಕ್ಟಾಗಿ ರೇಗೆ ನೋಡ್ತಾನೆ. ಅ ಕ್ರೂಯಲ್ ಮಾಕಿಂಗ್ ಸ್ಮೈಲ್, ಅಂದರೆ ಮಾಕಿಂಗ್ ಸ್ಮೈಲ್ ಅಂದರೆ ಇಷ್ಟ ಇಲ್ಲದೇನೂ ಒಂಥರ ಸ್ಯಾಕ್ರಾಸ್ಟಿಕ್ ಒಂಥರ ಇದ್ರ ಸ್ಮೈಲ್ ಇರ್ತದೆ ನೋಡ್ರಿ, ಕೊಡಬೇಕು ಅಂತಿರಲ್ಲ ಆ ಥರ ಮಾಕಿಂಗ್ ಸ್ಮೈಲ್. ದೆ ಬೋತ್ ಅಂಡರ್ಸ್ಟುಡ್ ವೈ ಹಿ ವಾಸ್ ಹಿಯರ್. ಇವನಿಗೂ ಅನಿಸ್ತದೆ ರೇಗೆ ಇವನು ಶಾಪಿಂಗ್ ಮಾಡೋಕ್ಕೆ ಬಂದಿಲ್ಲ ಅಂತ. ಇಬ್ಬರು ಅಂಡರ್ಸ್ಟ್ಯಾಂಡ್ ಮಾಡಿರ್ತಾರೆ, ಯಾವುದಕ್ಕೋ ಇದು ಬಂದಿರ್ತಾನೆ ದುಡ್ಡಿಗೋಸ್ಕರ ಅಂದ್ಕೊಂಡು. ವೈ ಹಿಸ್ ಫ್ರೆಂಡ್ ರಿಮೈನ್ಡ್ ಎಟ್ ದ ಡೋರ್, ಯಾಕೆ ಇವನ ಫ್ರೆಂಡ್ನೂ ಹೊರಗೆ ಇದ್ದ, ಒಳಗೂ ಬಂದಿಲ್ಲಲ್ಲ ಅಂತ. ದೇ ಲುಕ್ಡ್ like men who were down on their luck and they were now ready to try something they would later be sorry about. ಈಗ ಏನು ಬೇಕೋ ಅದನ್ನು ಕೇಳಿಕೊಂಡು ಕ್ಲಿಯರ್ ಮಾಡಿಕೊಳ್ಳೋಣ ಅಂತ ರೆಡಿ ಆಗ್ತಾರೆ. ಸೊ ನೆಕ್ಸ್ಟ್ ಪಾರ್ಟ್ ವಿಲ್ ಕಂಟಿನ್ಯೂ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಓಕೆ, ಹೋಪ್ ಟಿಲ್ ಹಿಯರ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಲೆಸನ್. ಥ್ಯಾಂಕ್ ಯು ಚಿಲ್ಡ್ರನ್.